ಇವತ್ತಿನ ನಮ್ಮ ಆಟಿ ಕಾರ್ಯಕ್ರಮದಲ್ಲಿ ನಮ್ಮ ಅತಿಥಿಯಾಗಿ ಬಂದಿರುವವರು ಶ್ರೀಮತಿ ಶೀತಲ್ ಯುಕೆ. ಇವರು ಸುಳ್ಯ ತಾಲೂಕಿನ ಕ್ಷೇತ್ರ ಸಮನ್ವಯಾಧಿಕಾರಿ. ತಮ್ಮ ಅನೇಕ ಕೆಲಸದ ಒತ್ತಡದ ನಡುವೆಯೂ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮಗೆ ಶುಭ ಹಾರೈಸಿದ್ದಾರೆ. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಶೀತಲ್ ಯುಕೆ ಅಂತ. ನಾನು ಸುಳ್ಯ ತಾಲೂಕಿನ ಕ್ಷೇತ್ರ ಸಮನ್ವಯಾಧಿಕಾರಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಜೊತೆಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಪ್ರಭಾರದಲ್ಲಿದ್ದೇನೆ. ಎಲ್ಲರಿಗೂ ಗೊತ್ತಿರುವಾಗ ಈಗ ನಾವು ಆಟಿ ತಿಂಗಳಲ್ಲಿದ್ದೇವೆ. ಈ ಆಟಿ ತಿಂಗಳ ಕೊನೆ ಹಂತಕ್ಕೆ ಬಂದಿದ್ದೇವೆ. ನಮ್ಮ ಕ್ಯಾಲೆಂಡರ್ ಪ್ರಕಾರ 12 ತಿಂಗಳಿದೆ. ಅದರಲ್ಲಿ ಅದರದೇ ಆದಂಥ ಹೆಸರುಗಳನ್ನ ನಾವು ಕೊಟ್ಟಿದ್ದೀವಿ, ಕನ್ನಡ ಭಾಷೆಯಲ್ಲಿ ಅಥವಾ ಇಂಗ್ಲೀಷಲ್ಲಿ. ಆದರೆ ತುಳುನಾಡಿಗೆ ಸಂಬಂಧವಾಗಿ 12 ತಿಂಗಳನ್ನು ಹೆಸರಿಟ್ಟಿದ್ದೇವೆ. ಈ 12 ತಿಂಗಳಲ್ಲಿ 4ನೇ ತಿಂಗಳು ನಾವು ಆಟಿ ತಿಂಗಳು ಅಂತ ಕರಿತೇವೆ. ಕನ್ನಡಕ್ಕೆ ಬರುವಾಗ ಅದು ಆಷಾಢ ಮಾಸ ಅಂತ ಕರಿತೇವೆ. ಇದರ ನಂತರದಲ್ಲಿ ಸೋಣ ತಿಂಗಳು ಅಥವಾ ಶ್ರಾವಣ ಮಾಸ ಅಂತ ನಾವು ಕರಿತೇವೆ. ಈ ಆಟಿ ತಿಂಗಳಲ್ಲಿ ನಮ್ಮ ಅದರದೇ ಆದಂಥದ್ದು ವಿಶೇಷತೆ ಇದೆ. 4ನೇ ತಿಂಗಳು ಅತಿ ಹೆಚ್ಚು ಮಳೆಯನ್ನು ನೋಡುವಂಥ ಒಂದು ತಿಂಗಳಿದು. ತುಂಬ ಕಷ್ಟ ಕಾರ್ಪಣ್ಯವನ್ನು ಹೊಂದಿದಂಥ ಒಂದು ತಿಂಗಳು ಹಿಂದಿನ ಕಾಲದಲ್ಲಿ ಅಂತ ನಾವು ಕೇಳಲ್ಪಟ್ಟಿದ್ದೇವೆ. ಈ ಆಟಿ ತಿಂಗಳಲ್ಲಿ ಮಳೆ ಬಗ್ಗೆ ಗೊತ್ತಿರೋ ಹಾಗೆ ತುಂಬ ಅಧಿಕವಾದಂಥ ಮಳೆ ಬೀಳುವಂಥ ಒಂದು ಸಮಯ. ಮಗ ಪುಷ್ಯ ಅಂಥೇಳಿ ಕೆಲವೊಂದು ನಮ್ಮ ಮಳೆ ನಕ್ಷತ್ರಗಳು ಕೂಡ ಇವೆ. ಅತಿಯಾದ ಮಳೆಯನ್ನು ನಾವು ನೋಡಿದ್ದೇವೆ ಮತ್ತು ನೋಡ್ತಾ ಇದ್ದೇವೆ ಕೂಡ. ಈ ಆಟಿ ತಿಂಗಳ ಬಗ್ಗೆ ಒಂದು ವಿಶೇಷ ಏನಂದರೆ, ಈಗಾಗಲೇ ಹೇಳಿದಾಗೆ ತುಂಬ ಕಠಿಣವಾದಂಥ ಸಮಯ. ಈ ಸಮಯದಲ್ಲಿ ಯಾವುದೇ ಬೇಸಾಯಗಳು ಅತಿಯಾಗಿ ನಡೆಯುವುದಿಲ್ಲ. ಎಲ್ಲರೂ ಮನೆಯಲ್ಲೇ ಇರುವಂಥ ಸಮಯ, ತುಂಬ ಮಳೆ ಬರುವಂಥ ಸಮಯ. ಯಾವುದೇ ರೀತಿಯ ಆಹಾರ ಪದಾರ್ಥಗಳು ಸಿಗದಿದ್ದಾಗ ನಮ್ಮ ಹಿರಿಯರು ಈ ಹಿಂದಿನ ಕಾಲದಲ್ಲಿ ಏನು ಮಾಡ್ತಿದ್ರು ಅಂದರೆ, ಅಟ್ಟವನ್ನು ಗುಡಿಸ್ತಾ ಇದ್ದರು. ಅಲ್ಲಿದ್ದಂಥ ದವಸ ಧಾನ್ಯಗಳನ್ನು ತಗೊಂಡು ನಂತರ ಅಡುಗೆ ಮಾಡುವಂಥ ಒಂದು ಕಾಲ ಆಗಿತ್ತು. ಆ ದವಸ ಧಾನ್ಯಗಳು ಖಾಲಿ ಆದಾಗ ನಾವು ಏನು ಮಾಡ್ತಿದ್ವಿ ಅಂದರೆ ಪ್ರಕೃತಿಯ ಮೊರೆ ಹೋಗ್ತಾ ಇದ್ದೆವು. ಪ್ರಕೃತಿಯಲ್ಲಿ ಸಿಗುವಂಥ ಗೆಡ್ಡೆಗೆಣಸು ಇರ್ಬೋದು, ಸೊಪ್ಪುಗಳಿರ್ಬೋದು, ಎಲೆಗಳಿರ್ಬೋದು, ಇವುಗಳನ್ನು ಬಳಸಿಕೊಂಡು ನಾವು ಈ ಕಾಲಕ್ಕೆ ಸರಿಯಾದಂಥ ಒಂದು ಆಹಾರ ಪದಾರ್ಥವನ್ನು ನಾವು ಸೇವಿಸ್ತಾ ಇದ್ದೆವು. ಇದಕ್ಕೆ ಸಂಬಂಧವಾಗಿ ನಾವು ನೋಡ್ತೇವೆ ಈ ಸಮಯದಲ್ಲಿ ಈಗ ನಮ್ಮ ಸ್ಥಳೀಯವಾಗಿ ಸಿಗುವಂಥ ಸೊಪ್ಪುಗಳು ತಜಂಕ್ ಇರ್ಬೋದು, ತಿಮ್ಮರೆ ಇರ್ಬೋದು, ಹಲಸಿನ ಬೀಜದಿಂದಾಗಿರ್ಬೋದು. ಮಳೆ ಬರುವ ಮುನ್ನ ಹಲಸು ಸಿಕ್ಕಿದಾಗ ಅದನ್ನು ಉಪ್ಪು ನೀರಲ್ಲಿ ಹಾಕಿ ಉಪ್ಪಟ್ಟು ಬಚ್ಚಿಲ್ ಅಂತ ಮಾಡ್ತಿದ್ದೆವು. ಕೆಸ ಇರ್ಬೋದು, ಕೆಸುವಿನ ಎಲೆಯಿಂದ ಇರ್ಬೋದು, ಹಲಸಿನ ಹಣ್ಣಿನ ಹಿಟ್ಟು ಇರ್ಬೋದು. ಹೀಗೆ ಬೇರೆ ಬೇರೆ ಆಹಾರ ಪದಾರ್ಥಗಳನ್ನು ಸೇವಿಸುವಂಥ ಒಂದು ಸಮಯ ಇದು. ತುಂಬ ಶೀತವಾದಂಥ ಸಮಯ ಆದ ಕಾರಣ ನಾವು ಉಷ್ಣತೆಯಿಂದ ಕೂಡಿರುವಂಥ ಆಹಾರ ಪದಾರ್ಥಗಳನ್ನು ತಗೊಳ್ಳುವಂಥ ಒಂದು ಪದ್ಧತಿ ನಮ್ಮಲ್ಲಿದೆ. ಈಗಲೂ ಕೂಡ ಮುಂದುವರಿತಾ ಬರ್ತಾ ಇದೆ. ಇದರ ಪ್ರಕಾರ ಅಂದರೆ ನಮ್ಮ ಹಳೆಯ ಕಾಲದಲ್ಲಿ ಹೇಗೆ ಅಂದರೆ, ಈ ಮಳೆಗೆ ಅನುಸಾರವಾಗಿ ನಮ್ಮ ಶರೀರವನ್ನು ತುಂಬ ಕೋಲ್ಡ್ ಆದಂಥ ವಾತಾವರಣದಲ್ಲಿ ಸ್ವಲ್ಪ ಉಷ್ಣತೆಯನ್ನು ಕಾಪಾಡಲಿಕ್ಕೋಸ್ಕರ, ಬಾಡಿಗೆ ಸ್ವಲ್ಪ ಹೀಟ್ ಬರಬೇಕಂತ ಒಂದು ಕಾರಣಕ್ಕೋಸ್ಕರ ಈ ಕೆಸು, ಕೆಲವೊಂದು ಹೀಟ್ ಅಂಶ ಇರುವಂತಹ, ಉಷ್ಣತೆ ಇರುವಂಥ ಉಷ್ಣಾಂಶ ಇರುವಂಥ ಇದೊಂದು ಆಹಾರ ಪದಾರ್ಥಗಳನ್ನು ನಾವು ಸ್ವೀಕರಿಸೋದು ನೋಡಿದ್ದೇವೆ. ಅದು ಈಗಲೂ ಕೂಡ ಆ ಸಂಪ್ರದಾಯ ನಾವು ಮುಂದುವರಿಸ್ಕೊಂಡು ಬಂದಿದ್ದೇವೆ. ನಮ್ಮ ಹಳ್ಳಿಯನ್ನಷ್ಟೆಲ್ಲ ಪೇಟೆಗಳಲ್ಲೂ ಕೂಡ ಈಗ ನಾವು ಮಾಡ್ತಾ ಇದ್ದೇವೆ. ನೀವು ನೋಡಿರ್ಬೋದು, ಎಲ್ಲ ಕಡೆ ಆಟಿ ಉತ್ಸವ, ಆಟಿ ಡೊಂಜಿ ದಿನ ಅಂತೆಲ್ಲ ಕಾರ್ಯಕ್ರಮ ಆಗ್ತಾಯಿದೆ. ಆಟಿ ಕಳಂಜವ ನೋಡಿದ್ದೀರಾ? ಈ ಸಮಯದಲ್ಲಿ ಚೆನ್ನಮಣೆ ಆಟ ಆಡುವಂಥದ್ದು ಇರ್ಬೋದು. ಅದರಲ್ಲಿ ಕೆಲವೊಂದು ಆಟ, ಅರಸು ಆಟ, ದನ ಕರು ಅಥವಾ ಹಸು ಕರು ಅಂತ ಹೇಳ್ತೀವಿ, ಆ ಆಟಗಳ ಸ್ಪರ್ಧೆಗಳಾಗ್ತಾಯಿದೆ. ಇದು ಒಂದು ಮನೋರಂಜನಾ ಪ್ರಕ್ರಿಯೆ ಅಷ್ಟೇ. ಇನ್ನೊಂದು, ನಮ್ಮ ಆಟಿ ಕಳಂಜಗಳನ್ನು ನಾವು ನೋಡ್ತಾ ಇದ್ದೇವೆ. ಮನೆ ಮನೆಗೆ ಬಂದು ಅದರ ನೃತ್ಯ ಮಾಡಿ ಮಕ್ಕಳಿಗೊಂಥರ ಖುಷಿ ಕೊಡ್ತದೆ. ಅದು ಒಂದು ನಮ್ಮ ಹಳೆಯ ಕಾಲದ ಒಂದು ನೆನಪು. ಅದನ್ನು ನಾವು ಮುಂದೆ ಹಾಕ್ತಾ ಇದ್ದೇವೆ, ಜೊತೆಗೆ ಅದ್ರ ಜೊತೆಗೆ ನಾವು ಸಾಕ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ನಾವು ನಮ್ಮ ಹಿರಿಯರು ಮಾಡಿದಂಥ ಸಂಪ್ರದಾಯಗಳನ್ನು ಮುಂದುವರಿಸಲಿಕ್ಕೋಸ್ಕರ ನಾವು ನಮ್ಮ ಶಾಲೆಗಳಲ್ಲಿರ್ಬೋದು, ನಮ್ಮ ಯುವಕ ಮಂಡಲ ಇರ್ಬೋದು, ಸ್ಥಳೀಯ ಸಂಘಗಳಲ್ಲಿರ್ಬೋದು ಈ ಆಟಿ ಡೊಂಜಿ ದಿನ ಅಂತ ಮಾಡ್ತಾ ಇದ್ದೇವೆ. ಹಲವಾರು ಖಾದ್ಯಗಳನ್ನು ಸೇರಿಸಿಕೊಂಡು ನಾವು ಎಲ್ಲರನ್ನು ಕರೆಸಿ ಅದನ್ನು ಒಂದು ಪ್ರದರ್ಶನ ಮಾಡಿ ಆ ಆಹಾರದ ಮಹತ್ವವನ್ನು ತಿಳಿಸುವಂಥ ಒಂದು ಕಾರ್ಯಕ್ರಮ ಎಲ್ಲ ಕಡೆ ನಡೀತಾ ಇದೆ. ಆ ಸಲುವಾಗಿ ನಾವು ನಮ್ಮ ಶಾಲೆಗಳಲ್ಲೂ ನೋಡ್ತಾ ಇದ್ದೇವೆ. ಅಂಥ ಒಂದು ಕಾರ್ಯಕ್ರಮ ನಮ್ಮ ಅನುದಾನಿತ ಭಾರತ್ ಪ್ರೌಢಶಾಲೆ ಉಳ್ಳಾಲದಲ್ಲಿ ಕೂಡ ಆಗ್ತಾಯಿದೆ. ಪ್ರತಿ ವರ್ಷ ಇಲ್ಲಿನ ವಿಜ್ಞಾನ ಶಿಕ್ಷಕಿಯಾಗಿರುವಂಥ ಪ್ರಜ್ಞಾ ಅವರು ತುಂಬ ಮುತುವರ್ಜಿಯಿಂದ ಲೀಡರ್ಶಿಪ್ ಕ್ವಾಲಿಟಿ ಇಟ್ಕೊಂಡು ತುಂಬ ಇನ್ನೋವೇಟಿವ್ ಆಗಿ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಈ ವರ್ಷ ವಿಭಿನ್ನವಾಗಿ ಮಾಡ್ತಾಯಿದ್ದಾರೆ. ಪ್ರತಿದಿನ ಈ ಶಾಲೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ಒಂದೊಂದು ಆಹಾರ ಪದಾರ್ಥವನ್ನು ಆ ದಿನ ಆ ಮಕ್ಕಳಿಗೆ ಅದರ ಪರಿಚಯ ಹೇಳಿ ಆಮೇಲೆ ಊಟದ ಜೊತೆಗೆ ಬಡಿಸುವಂಥ ಒಳ್ಳೆಯ ಕ್ರಮವನ್ನು ಇಟ್ಕೊಂಡಿದ್ದಾರೆ. ಇದೊಂದು ಮಾದರಿಯಾದಂಥ ಒಂದು ಕಾರ್ಯಕ್ರಮ. ಯಾಕಂದರೆ
ನಮ್ಮ ಮಕ್ಕಳಿಗೆ ನಮಗೆ ತಿಳಿದಷ್ಟು ನಮ್ಮ ಮಕ್ಕಳಿಗೆ ಗೊತ್ತಿಲ್ಲ. ಹಾಗಾಗಿ ಮಕ್ಕಳಿಗೆ ಈ ನಾಲೆಜ್ ಹೋಗಬೇಕಂತಾದರೆ ಇಂಥ ಯಾರೊಬ್ಬರು ಲೀಡರ್ಶಿಪ್ ತಗೊಂಡು ಇಂಥ ಒಂದು ಇನ್ನೋವೇಟಿವ್ ಆ್ಯಕ್ಟಿವಿಟಿಯನ್ನು ಮಾಡಿಕೊಂಡು ಮಕ್ಕಳಲ್ಲಿ ನಮ್ಮ ಸಾಂಪ್ರದಾಯಿಕ ಪದ್ಧತಿ ಹೇಗಿತ್ತು, ಈಗ ಹೇಗಾಗಿದೆ, ಹೇಗೆ ಮುಂದುವರಿಸ್ಕೊಂಡು ಹೋಗಬೇಕು ಎಂಬುದರ ಬಗ್ಗೆ ಆಗಿ ಸಂಪೂರ್ಣವಾಗಿ ಪ್ರಜ್ಞಾ ಅವರು ಮತ್ತು ಅವರ ಮುಖ್ಯ ಶಿಕ್ಷಕರು, ಅವರ ಶಾಲಾ ಆಡಳಿತ ಮಂಡಳಿ ಇರ್ಬೋದು, ಇತರ ಶಿಕ್ಷಕರಿರ್ಬೋದು, ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮಾಡ್ತಾಯಿದ್ದಾರೆ. ನಮ್ಮ ಇಕೋ ಕ್ಲಬ್ ಅಂತ ಏನು ನಮ್ಮ ಶಾಲೆಗಳಲ್ಲಿದೆಯೋ ಅದರಲ್ಲಿ ಕೂಡ ಇದೊಂದು ಭಾಗ. ಪರಿಸರಕ್ಕೆ ಸಂಬಂಧವಾಗಿ ನಾವು ಹೇಗೆ ನಡ್ಕೊಂಡು ಹೋಗಬೇಕು, ಹೇಗೆ ಮುಂದೆ ನಾವು ಸಾಗಬೇಕು, ಈಗಿನ ಯಾಂತ್ರಿಕ ಜೀವನದ ಜೊತೆಗೆ ಹೇಗೆ ಮುಂದೆ ಹೋಗಬೇಕು ಎಂಬುದರ ಬಗ್ಗೆ ತುಂಬ ವಿಚಾರಗಳನ್ನು ಈ ಒಂದು ಶಾಲೆಯಲ್ಲಿ ಹಮ್ಮಿಕೊಳ್ತಾ ಇದೆ. ಹಲವಾರು ಪ್ರೋಗ್ರಾಮ್ಸ್ಗಳನ್ನು ಹಾಕ್ಕೊಂಡಿದೆ. ಅದರಲ್ಲಿ ಈ ಒಂದು ಆ್ಯಕ್ಟಿವಿಟಿ ನಾನು ನೋಡ್ತಾ ಇದ್ದೀನಿ. ಜುಲೈ 17ರಿಂದ ಆಗಸ್ಟ್ 16 ತನಕ ಏನು ಈ ಆಟಿ ತಿಂಗಳಂತಿದೆಯೋ ಇಷ್ಟೂ ದಿನಗಳಲ್ಲಿ 30 ದಿನಗಳಲ್ಲಿ ಕೂಡ ಇವರ ನೇತೃತ್ವದಲ್ಲಿ ದಿನಕ್ಕೊಂದೊಂದು ಅಡುಗೆ ಮಾಡಿಕೊಂಡು ಪ್ರತಿದಿನ ಒಂದೊಂದು ಅಡುಗೆ ಮಾಡಿಕೊಂಡು ಅದರ ವಿಶೇಷತೆ ಹೇಳಿಕೊಂಡು ಮಕ್ಕಳಿಂದು ಮತ್ತು ಅಡುಗೆಯವರಿರ್ಬೋದು, ಪೋಷಕರಿರ್ಬೋದು ಮತ್ತು ಶಿಕ್ಷಕ ವರ್ಗದವರು ಸೇರಿಕೊಂಡು ನಮ್ಮ ತುಳುನಾಡಿನ ಸಂಸ್ಕೃತಿಯನ್ನು ಸಾರ್ತಾ ಇದ್ದಾರೆ. ಅದನ್ನು ನಮ್ಮ ಮುಂದಿನ ಪೀಳಿಗೆಗೆ ಪರಿಚಯ ಮಾಡಿಕೊಡ್ತಿದ್ದಾರೆ. ಈ ನಿಟ್ಟಿನಲ್ಲಿ ನಾನು ಪ್ರಜ್ಞಾ ಅವರಿಗೂ ಮತ್ತು ಈ ಭಾರತ್ ಪ್ರೌಢಶಾಲೆಯ ಪ್ರತಿಯೊಂದು ಶಿಕ್ಷಕ ವರ್ಗದವರು ಮತ್ತು ಅವರ ಏನು ಪೋಷಕರಿದ್ದೀರೋ, ಮುಖ್ಯ ಶಿಕ್ಷಕರಿದ್ದೀರೋ ಎಲ್ಲರಿಗೂ ನನ್ನ ಅಭಿನಂದನೆ ಸಲ್ಲಿಸ್ತಾ ಈ ಕಾರ್ಯಕ್ರಮಕ್ಕೆ ಯಶಸ್ಸನ್ನು ಕೋರ್ತಾ ಇದ್ದೇನೆ. ಧನ್ಯವಾದಗಳು.